ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಸಂಚರಿಸುವಾಗ ಅದು ಉಚ್ಚಸ್ಥಾನ ಅಲ್ವಾ. ಚಾಂದ್ರೇ ರತ್ನ ಸುತಸ್ವದಾರ ವಿಭವ ಪ್ರಜ್ಞಾ ಸುಖೈರನ್ವಿತ ಅಂತ ಹೇಳುತ್ತೆ ಶಾಸ್ತ್ರ, ವರಾಹಮಿಹಿರ ಮಾತಿದು. ಹೀಗಾಗಿ ಈ ನಿಮ್ಮ ಆಭರಣ ಅಲಂಕಾರ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಶುಭಯೋಗಗಳು, ಅವುಗಳನ್ನು ನೀವು ಖರೀದಿಸ್ತಕ್ಕಂಥದ್ದು, ಅವುಗಳನ್ನು ಧಾರಣೆ ಮಾಡ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥದ್ದು, ಆ ರೀತಿಯ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತಕ್ಕಂಥದ್ದು ಇದೆಲ್ಲ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಮಕ್ಕಳಿಂದ ವಿಶೇಷವಾದ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಿಮಗೆ ಮೇಧಾವಿತನ, ಆಲೋಚನೆಗಳಲ್ಲಿ ಒಂದು ಔನ್ನತ್ಯ ಬರತಕ್ಕಂಥದ್ದು. ನೀವು ನೀವೇನು ಯೋಚನೆ ಮಾಡಿ ಮಾತಾಡ್ತಾ ಇದ್ದೀರಂತಂದರೆ ದೊಡ್ಡವರು ಕೂಡ ಕೂತು ಕೇಳ್ತಕ್ಕಂಥದ್ದು ಅಥವಾ ನಿಮ್ಮ ಸಲಹೆಯನ್ನು ತಗೊಳ್ತಕ್ಕಂಥ ಒಂದು ಧೀಶಕ್ತಿ ಬರತಕ್ಕಂತಹ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಮತ್ತು ಸುಖವಾಗಿರ್ತೀರ, ನೆಮ್ಮದಿಯಿಂದ ಇರ್ತೀರ, ಅದನ್ನು ಸೂಚಿಸ್ತಾ ಇದೆ. ಆದರೆ ನಿಮ್ಮ ರಾಶಿಗೆ ಅವನು ರೋಗಾಧಿಪತಿಯೂ ಹೌದು. ಹೀಗಾಗಿ ಆರೋಗ್ಯದಲ್ಲೂ ಸ್ವಲ್ಪ ಮಟ್ಟಿಗಿನ ಏರುಪೇರು ಕಾಣ್ತಕ್ಕಂತಹ ಸಾಧ್ಯತೆ ಇರ್ತದೆ. ಜನ್ಮದಲ್ಲಿ ಗುರು ಸಂಚರಿಸುವಾಗ ಆರೋಗ್ಯ ಸ್ವಲ್ಪ ಏರುಪೇರಾಗುತ್ತೆ, ತರಂಗಗಳ ಹಾಗೆ ಹೊಯ್ದಾಡುತ್ತೆ ಆರೋಗ್ಯ. ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ, ಸ್ವಲ್ಪ ದಿವಸ ಹೀಗೆ ಆಗಿಬಿಡುತ್ತೆ. ಹೀಗಾಗಿ ಬಹಳ ಆರೋಗ್ಯದ ಕಡೆಗೆ ಜಾಗ್ರತೆ ವಹಿಸಬೇಕು. ಭಾಗ್ಯಾಧಿಪತಿಯೋದು. ಹೀಗಾಗಿ ದೇವಸ್ಥಾನ, ಕ್ಷೇತ್ರ ದರ್ಶನ, ಪೂಜೆ ಪುನಸ್ಕಾರ, ಒಂದು ಧಾರ್ಮಿಕತೆ, ಒಂದು ಮತ್ತೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಗುಣ, ಉದಾರತೆ, ಧರ್ಮಬುದ್ಧಿ ಇವುಗಳೆಲ್ಲ ಹೆಚ್ಚಾಗ್ತಕ್ಕಂಥದ್ದು. ಅದನ್ನು ಸಹಜವಾಗಿ ಗುರು ತಂದು ಕೊಡ್ತಾನೆ, ಸಂಶಯ ಇಲ್ಲ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಉಚ್ಚಸ್ಥಾನದಲ್ಲಿ ಸಂಚರಿಸುವಾಗ ಸೋಚ್ಛೆ ಪೂರ್ಣ ಅಂದರೆ ಅದು ನಿಮಗೆ ಪೂರ್ಣ ಫಲವನ್ನು ಕರ್ಕಟಕ ರಾಶಿಯವರೇ ತಂದು ಕೊಡ್ತಾನೆ. ಹೀಗಾಗಿ ಆತಂಕ ಬೇಡ. ನಿಮಗೆ ಅದು ಸಂಸಾರ ಸಾಗರದಲ್ಲಿ ಅಥವಾ ಯಾವುದೋ ಒಂದು ಕೆಲಸಗಳಲ್ಲಿ ತೊಡಕನ್ನು ಅನುಭವಿಸ್ತಾ ಇದ್ದೆ ಅಂತಂದರೆ, ಇಷ್ಟು ದಿವಸ ಗುರು ವೇದಲ್ಲಿದ್ನಲ್ಲ, ಹೀಗಾಗಿ ಅಪಮಾನಗಳು, ನಷ್ಟಗಳು, ವಿಪರೀತವಾದ ನೋವು, ವ್ಯಥೆ ಪಟ್ಟಿದ್ದೀರ. ಈಗ ಹೇಗೆ ಒಂದು ದೋಣಿ ಹತ್ತಿ ನದಿಯನ್ನು ದಾಟ್ತಾನೋ ಒಬ್ಬ ಪ್ರಯಾಣಿಗ, ಆ ರೀತಿಯಲ್ಲಿ ನಿಮಗೆ ಈ ಒಂದು ಸಂಕಟದಿಂದ ಪಾರಾಗಿಬಿಡ್ತೀರ. ಅಲ್ಲಿ ಕರ್ಕಟಕ ರಾಶಿಯಲ್ಲಿ ಗುರುವನ್ನು ದೋಣಿಯೆಲ್ಲ ಬಂದಾಗ, ಗುರುವನ್ನು ದೋಣಿಯಲ್ಲಿ ಹತ್ಕೊಂಡಾಗ ಸುಖವಾಗಿ ಸಾಗ್ಬಿಡ್ತಕ್ಕಂಥದ್ದಾಗುತ್ತೆ. ಆ ರೀತಿಯಲ್ಲಿ ಜೀವನ ಒಂದು ಸುಖಮಯವಾಗುತ್ತೆ. ಯೋಚನೆ ಮಾಡಬೇಕಾದಿಲ್ಲ. ಪ್ರಾರ್ಥನೆಗೆ ನೀವು ಆರೋಗ್ಯದ ದೃಷ್ಟಿಯಿಂದ ಗುರು ಕವಚವನ್ನು ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು.